ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಕೇಸರಿ ಕಲರವದ ದೃಶ್ಯಗಳನ್ನ ಕಂಡು ನಾವು ಹೋಗಬೇಕಿತ್ತು ಅಂತ ಅನ್ಕೊಂಡವರಿಗೆ ಇದೀಗ ನಮ್ಮ ರಾಜ್ಯದಲ್ಲೇ ಕುಂಭಮೇಳದಲ್ಲಿ ಭಾಗಿಯಾಗೋ ಚಾನ್ಸ್ ಸಿಗ್ತಾ ಇದೆ. ಮೈಸೂರಿನ ಟಿ ನರಸೀಪುರದಲ್ಲೇ ಕುಂಭಮೇಳ ನಡೀತಾ ಇದೆ. 3 ದಿನಗಳ ಕಾಲ ಕುಂಭಮೇಳ ನಡೀತಾ ಇದ್ದು ವರ್ಣ ರಂಜಿತ ಚಾಲನೆ ಇದಕ್ಕೆ ಲಭ್ಯವಾಗಿದೆ. ಫೆಬ್ರವರಿ 12ಕ್ಕೆ 2 ಮುಹೂರ್ತಗಳಲ್ಲಿ ಪುಣ್ಯ ಸ್ನಾನಕ್ಕೂ ಕೂಡ ಅವಕಾಶ ಲಭ್ಯವಾಗುತ್ತೆ. ಯಾವ ರೀತಿ ಇರಲಿದೆ ದಕ್ಷಿಣದ ಕುಂಭಮೇಳ, ಅದರ ಒಂದು ವರದಿ ನಿಮ್ಮ ಮುಂದೆ. ಉತ್ತರದ ಕುಂಭ ಇದೀಗ ದಕ್ಷಿಣ ಸಂಭ್ರಮ. ಟಿ ನರಸೀಪುರದಲ್ಲಿ ಕುಂಭಮೇಳ ಸಡಗರ. ಅತ್ತ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಿರೋ ಮಹಾಕುಂಭ ಮೇಳದಲ್ಲಿ ಎತ್ತ ನೋಡಿದ್ರೂ ಕಾಣಸಿಗೋದು ಕೇಸರಿ ಸುನಾಮಿ. ಅಲ್ಲಿ ಈಗ ಯಾವ ಮಟ್ಟಿಗೆ ಪರಿಸ್ಥಿತಿ ಇದೆ ಅಂದ್ರೆ 29 ದಿನ ಕಳೆದ್ರೂ ಅಲ್ಲಿ ಕಮ್ಮಿ ಆಗಿಲ್ಲ ಯಾತ್ರಿಕರ ಪ್ರವಾಹ. 300 ಕಿಲೋಮೀಟರ್ ತನಕ ಟ್ರಾಫಿಕ್ ಜಾಮ್ ಆಗೋ ಮಟ್ಟಿಗೆ ಜನರ ದಂಡು. ಇನ್ನು ದೂರದ ಪ್ರಯಾಗ್ರಾಜ್ಗೆ ಹೋಗಲಾರದ ಭಕ್ತರಿಗೆ ಇಲ್ಲಿದೆ ಚಾನ್ಸ್. ನಮ್ಮ ಕನ್ನಡ ನಾಡಿನಲ್ಲೂ ಆರಂಭವಾಗಿದೆ ದಕ್ಷಿಣ ಕುಂಭಮೇಳ. ಮೈಸೂರಿನ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳಕ್ಕೆ ಸಿಕ್ಕಿದೆ ಅದ್ದೂರಿ ಚಾಲನೆ. ಕುಂಭಮೇಳ ಉದ್ಘಾಟನೆಗೊಂಡ ಬೆನ್ನಲ್ಲೇ ಟಿ ನರಸೀಪುರದ ಸಂಗಮ ಬಳಿ ಕಂಡಿದ್ದು ಭಕ್ತಾದಿಗಳ ಸಂತಸದ ಕ್ಷಣಗಳು. ದೇವರನ್ನು ತೆಪ್ಪದಲ್ಲಿ ಕೊಂಡೊಯ್ಯುವಾಗ ತಮಟೆ ಸದ್ದಿಗೆ ಹೆಜ್ಜೆ ಹಾಕಿದ್ದು ಮಹಿಳಾ ಭಕ್ತರು. ಫೆಬ್ರವರಿ 10ಕ್ಕೆ ಅಂದ್ರೆ ಇಂದು ಶುರುವಾದ ದಕ್ಷಿಣ ಕುಂಭಮೇಳ 3 ದಿನಗಳ ಕಾಲ ನಡೆಯಲಿದೆ. ಫೆಬ್ರವರಿ 12ಕ್ಕೆ 2 ಮುಹೂರ್ತಗಳಲ್ಲಿ ಪುಣ್ಯ ಸ್ನಾನಕ್ಕೆ ನಿಗದಿಯಾಗಿದೆ ಮುಹೂರ್ತ. ಅಂದು ಕಾವೇರಿ, ಕಪಿಲಾ ಹಾಗೂ ಸ್ಫಟಿಕ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಲು ಹರಿದು ಬರಲಿದೆ ಭಕ್ತ ಸಾಗರ. ನಾಡಿನ ವಿವಿಧ ಮಠಾಧೀಶರು, ಸ್ವಾಮೀಜಿಗಳು, ಸಾಧು ಸಂತರು ಇಲ್ಲಿನ ಸಂಗಮದಲ್ಲಿನ ಬಸಪ್ಪನ ವಿಗ್ರಹ ಬಳಿಯ ಸ್ಫಟಿಕ ಸರೋವರದಲ್ಲಿ ಮಿಂದೇಳಲಿದ್ದಾರೆ. ಇನ್ನು ನಾಡಿದ್ದು ಕುಂಭಮೇಳದ ಪುಣ್ಯ ಸ್ನಾನಕ್ಕೆ ಸಹಸ್ರಾರು ಯಾತ್ರಿಕರು ಆಗಮಿಸುವುದರಿಂದ ಸಕಲ ವ್ಯವಸ್ಥೆ ಮಾಡಿದೆ ಜಿಲ್ಲಾಡಳಿತ. 3 ಘಾಟ್ಗಳಲ್ಲಿ ಪವಿತ್ರ ಸ್ನಾನಕ್ಕಾಗಿ ಏರ್ಪಾಡು ಮಾಡಲಾಗಿದೆ. ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಕೇಸರಿ ಕಲರವದ ದೃಶ್ಯಗಳನ್ನ ಕಂಡು ನಾವು ಹೋಗಬೇಕಿತ್ತು ಅಂತ ಅನ್ಕೊಂಡವರಿಗೆ ಇದೀಗ ನಮ್ಮ ರಾಜ್ಯದಲ್ಲೇ ಕುಂಭಮೇಳದಲ್ಲಿ ಭಾಗಿಯಾಗೋ ಚಾನ್ಸ್ ಸಿಗ್ತಾ ಇದೆ. ಮೈಸೂರಿನ ಟಿ ನರಸೀಪುರದಲ್ಲೇ ಕುಂಭಮೇಳ ನಡೀತಾ ಇದೆ. 3 ದಿನಗಳ ಕಾಲ ಕುಂಭಮೇಳ ನಡೀತಾ ಇದ್ದು ವರ್ಣ ರಂಜಿತ ಚಾಲನೆ ಇದಕ್ಕೆ ಲಭ್ಯವಾಗಿದೆ. ಫೆಬ್ರವರಿ 12ಕ್ಕೆ 2 ಮುಹೂರ್ತಗಳಲ್ಲಿ ಪುಣ್ಯ ಸ್ನಾನಕ್ಕೂ ಕೂಡ ಅವಕಾಶ ಲಭ್ಯವಾಗುತ್ತೆ. ಯಾವ ರೀತಿ ಇರಲಿದೆ ದಕ್ಷಿಣದ ಕುಂಭಮೇಳ, ಅದರ ಒಂದು ವರದಿ ನಿಮ್ಮ ಮುಂದೆ. ಉತ್ತರದ ಕುಂಭ ಇದೀಗ ದಕ್ಷಿಣ ಸಂಭ್ರಮ. ಟಿ ನರಸೀಪುರದಲ್ಲಿ ಕುಂಭಮೇಳ ಸಡಗರ. ಅತ್ತ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಿರೋ ಮಹಾಕುಂಭ ಮೇಳದಲ್ಲಿ ಎತ್ತ ನೋಡಿದ್ರೂ ಕಾಣಸಿಗೋದು ಕೇಸರಿ ಸುನಾಮಿ. ಅಲ್ಲಿ ಈಗ ಯಾವ ಮಟ್ಟಿಗೆ ಪರಿಸ್ಥಿತಿ ಇದೆ ಅಂದ್ರೆ 29 ದಿನ ಕಳೆದ್ರೂ ಅಲ್ಲಿ ಕಮ್ಮಿ ಆಗಿಲ್ಲ ಯಾತ್ರಿಕರ ಪ್ರವಾಹ. 300 ಕಿಲೋಮೀಟರ್ ತನಕ ಟ್ರಾಫಿಕ್ ಜಾಮ್ ಆಗೋ ಮಟ್ಟಿಗೆ ಜನರ ದಂಡು. ಇನ್ನು ದೂರದ ಪ್ರಯಾಗ್ರಾಜ್ಗೆ ಹೋಗಲಾರದ ಭಕ್ತರಿಗೆ ಇಲ್ಲಿದೆ ಚಾನ್ಸ್. ನಮ್ಮ ಕನ್ನಡ ನಾಡಿನಲ್ಲೂ ಆರಂಭವಾಗಿದೆ ದಕ್ಷಿಣ ಕುಂಭಮೇಳ. ಮೈಸೂರಿನ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳಕ್ಕೆ ಸಿಕ್ಕಿದೆ ಅದ್ದೂರಿ ಚಾಲನೆ. ಕುಂಭಮೇಳ ಉದ್ಘಾಟನೆಗೊಂಡ ಬೆನ್ನಲ್ಲೇ ಟಿ ನರಸೀಪುರದ ಸಂಗಮ ಬಳಿ ಕಂಡಿದ್ದು ಭಕ್ತಾದಿಗಳ ಸಂತಸದ ಕ್ಷಣಗಳು. ದೇವರನ್ನು ತೆಪ್ಪದಲ್ಲಿ ಕೊಂಡೊಯ್ಯುವಾಗ ತಮಟೆ ಸದ್ದಿಗೆ ಹೆಜ್ಜೆ ಹಾಕಿದ್ದು ಮಹಿಳಾ ಭಕ್ತರು.
ಗಾಬರಿ ತಗೋಬಾರ್ದು, ಗಾಬರಿ ತಗೋತೀವಿ ಅವಾಗ ಪಲ್ಟಿ ಅದು ಅಂತ. ಫೆಬ್ರವರಿ 10ಕ್ಕೆ ಅಂದ್ರೆ ಇಂದು ಶುರುವಾದ ದಕ್ಷಿಣ ಕುಂಭಮೇಳ 3 ದಿನಗಳ ಕಾಲ ನಡೆಯಲಿದೆ. ಫೆಬ್ರವರಿ 12ಕ್ಕೆ 2 ಮುಹೂರ್ತಗಳಲ್ಲಿ ಪುಣ್ಯ ಸ್ನಾನಕ್ಕೆ ನಿಗದಿಯಾಗಿದೆ ಮುಹೂರ್ತ. ಅಂದು ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಲು ಹರಿದು ಬರಲಿದೆ ಭಕ್ತ ಸಾಗರ. ನಾಡಿನ ವಿವಿಧ ಮಠಾಧೀಶರು, ಸ್ವಾಮೀಜಿಗಳು, ಸಾಧು ಸಂತರು ಇಲ್ಲಿನ ಸಂಗಮದಲ್ಲಿನ ಬಸಪ್ಪನ ವಿಗ್ರಹ ಬಳಿಯ ಸ್ಫಟಿಕ ಸರೋವರದಲ್ಲಿ ಮಿಂದೇಳಲಿದ್ದಾರೆ. ಇನ್ನು ನಾಡಿದ್ದು ಕುಂಭಮೇಳದ ಪುಣ್ಯ ಸ್ನಾನಕ್ಕೆ ಸಹಸ್ರಾರು ಯಾತ್ರಿಕರು ಆಗಮಿಸುವುದರಿಂದ ಸಕಲ ವ್ಯವಸ್ಥೆ ಮಾಡಿದೆ ಜಿಲ್ಲಾಡಳಿತ. 3 ಘಾಟ್ಗಳಲ್ಲಿ ಪವಿತ್ರ ಸ್ನಾನಕ್ಕಾಗಿ ಏರ್ಪಾಡು ಮಾಡಲಾಗಿದೆ. ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಕೇಸರಿ ಕಲರವದ ದೃಶ್ಯಗಳನ್ನ ಕಂಡು ನಾವು ಹೋಗ್ಬೇಕಿತ್ತು ಅಂತ ಅನ್ಕೊಂಡವರಿಗೆ ಇದೀಗ ನಮ್ಮ ರಾಜ್ಯದಲ್ಲೇ ಕುಂಭಮೇಳದಲ್ಲಿ ಭಾಗಿಯಾಗೋ ಚಾನ್ಸ್ ಸಿಗ್ತಾ ಇದೆ. ಮೈಸೂರಿನ ಟಿ ನರಸೀಪುರದಲ್ಲೇ ಕುಂಭಮೇಳ ನಡೀತಾ ಇದೆ. 3 ದಿನಗಳ ಕಾಲ ಕುಂಭಮೇಳ ನಡೀತಾ ಇದ್ದು ವರ್ಣ ರಂಜಿತ ಚಾಲನೆ ಇದಕ್ಕೆ ಲಭ್ಯವಾಗಿದೆ. ಫೆಬ್ರವರಿ 12ಕ್ಕೆ 2 ಮುಹೂರ್ತಗಳಲ್ಲಿ ಪುಣ್ಯ ಸ್ನಾನಕ್ಕೂ ಕೂಡ ಅವಕಾಶ ಲಭ್ಯವಾಗುತ್ತೆ. ಯಾವ ರೀತಿ ಇರಲಿದೆ ದಕ್ಷಿಣದ ಕುಂಭಮೇಳ, ಅದರ ಒಂದು ವರದಿ ನಿಮ್ಮ ಮುಂದೆ. ಉತ್ತರದ ಕುಂಭ ಇದೀಗ ದಕ್ಷಿಣ ಸಂಭ್ರಮ. ಟಿ ನರಸೀಪುರದಲ್ಲಿ ಕುಂಭಮೇಳ ಸಡಗರ. ಅತ್ತ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಿರೋ ಮಹಾಕುಂಭ ಮೇಳದಲ್ಲಿ ಎತ್ತ ನೋಡಿದ್ರೂ ಕಾಣಸಿಗೋದು ಕೇಸರಿ ಸುನಾಮಿ. ಅಲ್ಲಿ ಈಗ ಯಾವ ಮಟ್ಟಿಗೆ ಪರಿಸ್ಥಿತಿ ಇದೆ ಅಂದ್ರೆ 29 ದಿನ ಕಳೆದ್ರೂ ಅಲ್ಲಿ ಕಮ್ಮಿ ಆಗಿಲ್ಲ ಯಾತ್ರಿಕರ ಪ್ರವಾಹ. 300 ಕಿಲೋಮೀಟರ್ ತನಕ ಟ್ರಾಫಿಕ್ ಜಾಮ್ ಆಗೋ ಮಟ್ಟಿಗೆ ಜನರ ದಂಡು. ಇನ್ನು ದೂರದ ಪ್ರಯಾಗ್ರಾಜ್ಗೆ ಹೋಗಲಾರದ ಭಕ್ತರಿಗೆ ಇಲ್ಲಿದೆ ಚಾನ್ಸ್. ನಮ್ಮ ಕನ್ನಡ ನಾಡಿನಲ್ಲೂ ಆರಂಭವಾಗಿದೆ ದಕ್ಷಿಣ ಕುಂಭಮೇಳ. ಮೈಸೂರಿನ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳಕ್ಕೆ ಸಿಕ್ಕಿದೆ ಅದ್ದೂರಿ ಚಾಲನೆ. ಕುಂಭಮೇಳ ಉದ್ಘಾಟನೆಗೊಂಡ ಬೆನ್ನಲ್ಲೇ ಟಿ ನರಸೀಪುರದ ಸಂಗಮ ಬಳಿ ಕಂಡಿದ್ದು ಭಕ್ತಾದಿಗಳ ಸಂತಸದ ಕ್ಷಣಗಳು. ದೇವರನ್ನು ತೆಪ್ಪದಲ್ಲಿ ಕೊಂಡೊಯ್ಯುವಾಗ ತಮಟೆ ಸದ್ದಿಗೆ ಹೆಜ್ಜೆ ಹಾಕಿದ್ದು ಮಹಿಳಾ ಭಕ್ತರು. ಫೆಬ್ರವರಿ 10ಕ್ಕೆ ಅಂದ್ರೆ ಇಂದು ಶುರುವಾದ ದಕ್ಷಿಣ ಕುಂಭಮೇಳ 3 ದಿನಗಳ ಕಾಲ ನಡೆಯಲಿದೆ. ಫೆಬ್ರವರಿ 12ಕ್ಕೆ 2 ಮುಹೂರ್ತಗಳಲ್ಲಿ ಪುಣ್ಯ ಸ್ನಾನಕ್ಕೆ ನಿಗದಿಯಾಗಿದೆ ಮುಹೂರ್ತ. ಅಂದು ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಲು ಹರಿದು ಬರಲಿದೆ ಭಕ್ತ ಸಾಗರ. ನಾಡಿನ ವಿವಿಧ ಮಠಾಧೀಶರು, ಸ್ವಾಮೀಜಿಗಳು, ಸಾಧು ಸಂತರು ಇಲ್ಲಿನ ಸಂಗಮದಲ್ಲಿನ ಬಸಪ್ಪನ ವಿಗ್ರಹ ಬಳಿಯ ಸ್ಫಟಿಕ ಸರೋವರದಲ್ಲಿ ಮಿಂದೇಳಲಿದ್ದಾರೆ. ಇನ್ನು ನಾಡಿದ್ದು ಕುಂಭಮೇಳದ ಪುಣ್ಯ ಸ್ನಾನಕ್ಕೆ ಸಹಸ್ರಾರು ಯಾತ್ರಿಕರು ಆಗಮಿಸುವುದರಿಂದ ಸಕಲ ವ್ಯವಸ್ಥೆ ಮಾಡಿದೆ ಜಿಲ್ಲಾಡಳಿತ. 3 ಘಾಟ್ಗಳಲ್ಲಿ ಪವಿತ್ರ ಸ್ನಾನಕ್ಕಾಗಿ ಏರ್ಪಾಡು ಮಾಡಲಾಗಿದೆ.